ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬ ರುಚಿಯಾದ ಗಿಣ್ಣು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗಿಣ್ಣು ಹಾಲು ಸಿಕ್ಕರೆ ಮಾತ್ರ ಬಿಡಬೇಡಿ. ಈ ವಿಧಾನದಲ್ಲಿ ನೀವು ಪ್ರಯತ್ನ ಮಾಡಿ. ನೀರು ಥರ ಆಗಬಾರ್ದು. ಮತ್ತು ಇದನ್ನು ಹೇಗೆ ಈ ಥರ ಕೇಕ್ ಥರ ಬರೋ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಎಷ್ಟು ಪ್ರಮಾಣದಲ್ಲಿ ಬೆಲ್ಲ ಮತ್ತು ಹಾಲನ್ನು ಸೇರಿಸಬೇಕು ಇದಕ್ಕೆ ಅಂತ. ಒಂದು ಸ್ವಲ್ಪನೂ ನೀರಾಗೋದಿಲ್ಲ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ, ಗಿಣ್ಣು ಹಾಲನ್ನು. 1 ಲೀಟರ್ ಇದೆ ಇದು. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ ನಾನು 1.5 ಲೀಟ್ರಷ್ಟು ಹಸಿ ಹಾಲನ್ನು ಹಾಕೋತಾ ಇದ್ದೀನಿ. ಗಿಣ್ಣು ಹಾಲು ಮಾಡಬೇಕು ಅಂದರೆ ಹಸಿ ಹಾಲನ್ನೇ ಹಾಕೋಬೇಕು. ಕಾದಿರೋ ಹಾಲು ಹಾಕ್ಕೊಂಡ್ರೆ ಗಿಣ್ಣು ಬರೋದಿಲ್ಲ. ಹಸಿ ಹಾಲನ್ನೇ ಹಾಕೋಬೇಕು. ಇದಕ್ಕೆ 1.5 ಲೀಟ್ರಷ್ಟು ಹಾಕೋತಾ ಇದ್ದೀನಿ. ಸಾಮಾನ್ಯವಾಗಿ 1 ಲೀಟ್ರ್ ಹಾಲಿಗೆ 1 ಲೀಟ್ರ್ ಸಾಕಾಗುತ್ತೆ. ಆದರೆ ಇದು ತುಂಬ ಗಟ್ಟಿಯಾಗಿತ್ತು, ಮೊದಲನೇ ದಿನದ ಹಾಲಾಗಿದ್ದರಿಂದ ತುಂಬ ಸ್ಟ್ರಾಂಗ್ ಇತ್ತು. ಅದಕ್ಕೆ ನಾನು 1.5 ಲೀಟ್ರ್ ಹಾಕಿದ್ದೀನಿ. ಈಗ ಇದಕ್ಕೆ ಬೆಲ್ಲನ ಹಾಕೋತಾ ಇದ್ದೀನಿ. 2 ಲೋಟ ಗಿಣ್ಣು ಹಾಲು ತೊಗೊಂಡಿದ್ವಲ್ಲ, ಅದೇ ಲೋಟದಲ್ಲಿ 2 ಲೋಟದಷ್ಟು ಬೆಲ್ಲನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಈಗ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು. ಬೆಲ್ಲದ ಅಳಕ್ಕೆ ಹಾಗೆ ಇದ್ದರೆ ಹಾಗೇ ಇರುತ್ತೆ ಗಿಣ್ಣಲ್ಲಿ. ಹಾಲಲ್ಲಿ ಚೆನ್ನಾಗಿ ಕರಗಬೇಕು ಬೆಲ್ಲ, ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು. ಆನಂತರ ಇದಕ್ಕೆ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಬೆಲ್ಲ ಕರಗಿದ್ದಾಗಿದೆ. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ನಾನು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ, ದೊಡ್ಡ ಕುಕ್ಕರಲ್ಲಿ. ಕುಕ್ಕರ್ ತಳದಲ್ಲಿ ಸ್ವಲ್ಪ ನೀರು ಹಾಕಿ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರ್ ಇಲ್ಲ ಅಂದರೆ ಹಬೆ ಪಾತ್ರೆನಲ್ಲೂ ಕೂಡ ಒಂದು 15 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ನೋಡಿ, ಇವಾಗ ಗಿಣ್ಣು 1 ವಿಷಲ್ ಕೂಗಿ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೇಕನ್ನು ಕಟ್ ಮಾಡೋ ಥರ ಕಟ್ ಮಾಡ್ಬೋದು ಈಸಿಯಾಗಿ, ಎಲ್ಲೂ ಕೂಡ ಒಡೆದಿಲ್ಲ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ ಮೊದಲನೇ ದಿನದ ಹಾಲು ನಮಗೆ ಸಿಕ್ಕಿದ್ದು. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.